ಶ್ರೀ ಗುರುಭ್ಯೋ ನಮಃ. ಈಗ ಮನೋಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 2ನೇ ಅಧ್ಯಾಯದ 2ನೇ ಪಾದದ 36ನೇ ಗದ್ಯ ಭಾಗ ಇದು. ನನು ಶ್ರುತಿ ನ ಅಯುಕ್ತವಾದಿನೀತ್ಯಯುಕ್ತಂ ನ ಅಯುಕ್ತವಾದಿನೀತ್ಯುಕ್ತಂ. ಶ್ರುತಿ ಅಂತನ್ನೋದು ಯಾವತ್ತೂ ಕೂಡ ಯುಕ್ತಿ ವಿರುದ್ಧವಾದ್ದನ್ನು ಹೇಳೋದಿಲ್ಲ, ಯುಕ್ತಿ ಸಹಿತವಾದ್ದನ್ನೇ ಹೇಳ್ತದೆ ಅಂತೆಲ್ಲ ನೀವು ಪ್ರತಿಪಾದನೆ ಮಾಡಿದ್ರಿ. ಆದರೆ ಅದು ಸರಿಯಲ್ಲ. ನೀವು ಹೇಳಿದ್ದೆಲ್ಲ ನೀವು ಹೇಳಿದ್ರಿ, ಸರಿಯಲ್ಲ ಅಂತಲ್ಲಿಲ್ಲ. ಅದನ್ನು ಗಮನಿಸಿ. ಇದು ಯುಕ್ತಂ ಭವದ್ಭಿ ಉಕ್ತಂ ನೀವು ಹೇಳಿದ್ದೀರಿ. ಆದರೆ ಈ ಸಾಂಖ್ಯ, ಚಾರ್ವಾಕ, ವೈಶೇಷಿಕ ಮೊದಲಾದ ವಾದಿಗಳೆಲ್ಲ ಬೇರೆ ಬೇರೆ ಸಂಗತಿಗಳನ್ನೇ ಪ್ರತಿಪಾದನೆ ಮಾಡ್ತಾರಲ್ಲ. ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಆದ್ದರಿಂದ ಅವರೆಲ್ಲರೂ ತಮ್ಮ ತಮ್ಮ ಸಿದ್ಧಾಂತವನ್ನು ಹೇಳ್ತಾ ಇರುವಾಗ ಅದೆಲ್ಲವನ್ನು ಮೀರಿ ನೀವು ನಿಮ್ಮದೇ ಸರಿ ಅಂತ ಹೇಗೆ ಹೇಳ್ತೀರಿ? ಅನೇಕ ಜನ ವೇದಾನುಸಾರಿಯಾದಂಥ ಸಿದ್ಧಾಂತವನ್ನೇ ಅವಲಂಬಿಸಿಕೊಂಡಿದ್ದವರು ಇದ್ದಾರೆ. ಅವರೆಲ್ಲರೂ ವೇದಗಳನ್ನು ಒಪ್ತಾರೆ. ಮತ್ತೆ ವೇದಗಳನ್ನು ಒಪ್ಪದೇ ಇದ್ದಂಥವರು ಅನೇಕ ಜನ ಇದ್ದಾರೆ. ಆದ್ರಿಂದ ಅವರೆಲ್ಲರೂ ಮತಕ್ಕೆ ವಿರುದ್ಧವಾದದ್ದನ್ನ ನಿಮ್ಮ ಸಿದ್ಧಾಂತ ಹೇಳಿದರೆ, ವಿಷ್ಣು ಕರ್ತೃತ್ವಾದಿ ಶ್ರುತಿ, ಭಗವಂತನೇ ಕರ್ತೃ ಅಂತ ಹೇಳ್ತೀರಿ, ಅವನೇ ಸ್ವತಂತ್ರ ಅಂತ ಹೇಳ್ತೀರಿ. ಹೀಗೆ ಹೇಳ್ಬಿಟ್ರೆ ನಿಮ್ಮ ಶ್ರುತಿನೇ ಅಪ್ರಮಾಣ ಆಗ್ತದಲ್ಲ. ಅವರು ಕೆಲವರು ಶ್ರುತಿಗಳನ್ನೇ ಅವಲಂಬಿಸ್ತಾರೆ, ಇನ್ನು ಕೆಲವರು ಶ್ರುತಿಗಳನ್ನು ಅವಲಂಬಿಸೋದಿಲ್ಲ, ಬೇರೆ ಏನನ್ನೋ ಅವಲಂಬಿಸ್ತಾರೆ. ಅಂತೂ ಅವರವರು ಅವಲಂಬಿಸಿದ ಪ್ರಮಾಣಗಳ ವಿರೋಧ ನಿಮಗೆ ಬರೋದ್ರಿಂದ ನೀವು ಇಲ್ಲಿವರೆಗೆ ಕಟ್ಟಿದಂಥ ಸಿದ್ಧಾಂತ ಅದು ಹೇಗೆ ನಿಲ್ತದೆ? ಅದಕ್ಕೆ ವಿರೋಧ ಬರ್ತದಲ್ಲ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಈ ಆಚಾರ್ಯರು ಪ್ರತಿಯೊಂದು ಸೂತ್ರಕ್ಕೂ ಸಂಬಂಧಪಟ್ಟಂತೆ ಏನು ಹೇಳಿಲ್ಲ. ಉಳಿದೆಲ್ಲ ಸಿದ್ಧಾಂತಗಳು ಭ್ರಾಂತಿ ಮೂಲಕವಾಗಿವೆ. ಭ್ರಾಂತಿ ಮೂಲತೆಯ ಸರ್ವಸಮಯಾನ ಮಯುಕ್ತಃ ಅಂತ ಇಷ್ಟೇ ಉತ್ತರ ಹೇಳಿದ್ದಾರೆ. ಸರ್ವ ಸಿದ್ಧಾಂತಗಳು ಕೂಡ, ಬೇರೆ ಯಾವುದೇ ಸಿದ್ಧಾಂತಗಳೇನಿವೆ ಅವೆಲ್ಲವೂ ಕೂಡ ಭ್ರಾಂತಿ ಮೂಲಕವಾಗಿವೆ, ಭ್ರಾಂತಿ ಮೂಲವಾಗಿವೆ ಅಂತ ಇಷ್ಟೇ ಹೇಳಿದ್ದಾರೆ. ಮೂಲಕ ಅಂತ ಅರ್ಥ ಅಲ್ಲ, ಮೂಲಕ ಅಂತ ನನ್ನ ಬಾಯಿಂದ ತಪ್ಪಾಗಿ ಬಂತಷ್ಟೇ. ಭ್ರಾಂತಿ ಮೂಲ ಆಗಿರುವುದು ಅಂತ ಹೇಳುವ ಮೂಲಕ 2 ಅರ್ಥಗಳನ್ನ ಅವರು ಸೂಚನೆ ಮಾಡಿದ್ದಾರೆ. ಭ್ರಾಂತಿ ಮೂಲ ಅಂದ್ರೆ ಆಯಾ ಸಿದ್ಧಾಂತಗಳು ನಮ್ಮಂತ ಶ್ರೋತೃಗಳಾದವರಿಗೆ ಭ್ರಾಂತಿಯನ್ನು ಹುಟ್ಟು ಹಾಕ್ಲಿಕ್ಕಾಗಿ ಇರುವಂಥವು, ಭ್ರಾಂತಿಗೆ ಕಾರಣವಾಗಿವೆ ಅಂತ ಒಂದರ್ಥ. ಇನ್ನೊಂದರ್ಥ, ಆ ಸಿದ್ಧಾಂತವನ್ನು ಕಟ್ಟಿದವರಿಗೇನೆ ಭ್ರಾಂತಿಗಳಿವೆ. ಹಾಗಾಗಿ ಭ್ರಾಂತಿ ಎಂಬ ಕಾರಣದಿಂದ ಹುಟ್ಟಿರುವ ಸಿದ್ಧಾಂತಗಳು ಮತ್ತೆ ಇನ್ನೊಬ್ಬರಿಗೆ ಭ್ರಾಂತಿಯನ್ನು ಹುಟ್ಟಾಕ್ಲಿಕ್ಕಾಗಿರುವಂತಹ ಸಿದ್ಧಾಂತಗಳು ಅಂತ ಅರ್ಥ. ಈ ದ್ವಿತೀಯ ಪಾದ ಎಲ್ಲವೂ ಕೂಡ ಇದನ್ನೇ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದೆ. ಆ ಉಳಿದೆಲ್ಲ ಮತಗಳು ಅಪ್ರಮಾಣ ಅಂತ ಹೇಳಲಿಕ್ಕೆ ಹೊರಟಿದೆ. ಭಾಷ್ಯ ಅನುಭಾಷ್ಯಯೋ ವಿವೃತತ್ವಾತ್ ಇಹ ಸಂಕ್ಷೇಪೇಣ ಅರ್ಥಮಾಹ. ಅನುವ್ಯಾಖ್ಯಾನ ಮತ್ತು ಬ್ರಹ್ಮಸೂತ್ರ ಭಾಷ್ಯ ಎರಡರಲ್ಲೂ ಕೂಡ ಈ ಎಲ್ಲ ವಿಷಯ ಅಂತನದು ಬೇಕಾದಷ್ಟು ಪ್ರತಿಪಾದಿತ ಆಗಿದೆ. ಅದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಅದರ ಅರ್ಥವನ್ನು ಮಾತ್ರ ಹೇಳ್ತಾರೆ ಆಚಾರ್ಯ, ಅದರ ವಿವರವಾದ ಅರ್ಥವನ್ನ ಹೇಳ್ತಾ ಇಲ್ಲ. ಭ್ರಾಂತಿ ಮೂಲತೆಯ ಸರ್ವಸಮಯಾನಾಂ ಭ್ರಾಂತಿ ಮೂಲತ್ವಾತ್ ಅಯುಕ್ತಿತಃ ನ ತದ್ವಿರೋಧಾದ್ವಚನಂ ವೈದಿಕಂ ಶಂಕಿತಾಂ ವ್ರಜೇತ್ ಅಂತ ಹೇಳಿದ್ದಾರೆ. ವ್ಯಾಸರು ಪ್ರತಿಪಾದನೆ ಮಾಡಿದಂತಹ ಒಂದು ಸಿದ್ಧಾಂತ ಏನಿದೆ, ಈ ಸಿದ್ಧಾಂತವನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಸಿದ್ಧಾಂತಗಳು ಕೂಡ, ಇದಕ್ಕಿಂತ ಅನ್ಯವಾದಂತಹ ಉಳಿದೆಲ್ಲ ಸಿದ್ಧಾಂತಗಳು ಕೂಡ ಅವು ಭ್ರಾಂತಿ ಮೂಲಕವಾಗಿವೆ, ಭ್ರಾಂತಿ ಮೂಲವಾಗಿವೆ ಅಂತ ತಾತ್ಪರ್ಯ. ಭ್ರಾಂತೇ ಹೇತುತ್ವೇನ ಮಿಥ್ಯಾಜ್ಞಾನ ಜನಕತ್ವೇನ ಇತಿ ಯಾವತ್. ಭ್ರಾಂತಿ ಮೂಲ ಅಂದ್ರೆ ಭ್ರಾಂತೇ ಮೂಲಾನಿ ಭ್ರಾಂತ ಮೂಲಾನಿ, ಭ್ರಾಂತಿ ಮೂಲಾನಾಂ ಭಾವ ಭ್ರಾಂತಿ ಮೂಲತ್ವಂ, ಭ್ರಾಂತಿ ಮೂಲತ ತಯಾ ಭ್ರಾಂತಿ ಮೂಲತಯ, ಹೀಗೆ ಅದಕ್ಕೆ ಅರ್ಥ. ಅದನ್ನು ಓದಿದವರಿಗೆ ಭ್ರಾಂತಿ ಬರಬೇಕು. ಹಾಗೆ ಭ್ರಾಂತಿ ಬರಲಿಕ್ಕಾಗಿ ಇರುವಂಥ ಸಿದ್ಧಾಂತಗಳು. ತದೇವ ಕುತಃ ಅದನ್ನು ಓದಿದವರಿಗೆ ಭ್ರಾಂತಿ ಬರಲಿಕ್ಕಾಗಿ
ಭ್ರಾಂತಿಗೆ ಕಾರಣ ಆಗೋದು ಹೇಗವು ಆ ಶಾಸ್ತ್ರಗಳು, ಅದನ್ನ ರಚನೆ ಮಾಡಿದವರಲ್ಲಿ ಏನು ಅಂತ ಒಂದು ದೋಷ ಇದೆ ಅಂತ ಈಗ ಪ್ರಶ್ನೆ ಬಂದ್ರೆ ಅದಕ್ಕೆ ಭ್ರಾಂತಿ ಮೂಲತಯ ಅನ್ನೋದೇ ಉತ್ತರ. ಭ್ರಾಂತಿ ಹೀತಿ ಉಪಲಕ್ಷಣಂ ಭ್ರಮ ಪ್ರಮಾದ ವಿಪ್ರಲಿಪ್ಸಾ ಪೂರ್ವಕತ್ವೇನ. ಭ್ರಾಂತಿ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಅಜ್ಞಾನ, ಜ್ಞಾನದ ಕೊರತೆ ಅಥವಾ ತಪ್ಪು ತಿಳುವಳಿಕೆ ಅಂತ ಅರ್ಥ. ಅಲ್ಲಿ ಭ್ರಾಂತಿ ಅಂತ ಒಂದು ಶಬ್ದ ಏನಿದೆ ಅದರ ಮೂಲಕ ಅದೊಂದು ಉಪಲಕ್ಷಣ, ಉಳಿದ ಅನೇಕ ಸಂಗತಿಗಳಿಗೆ ಅದು ಸೂಚಕ. ಉಳಿದ ಅನೇಕ ಸಂಗತಿಗಳಿಗೆ ಸೂಚಕ ಆಗಿದೆಯಲ್ಲ, ಹಾಗಾದ್ರೆ ಉಳಿದ ಅನೇಕ ಸಂಗತಿಗಳು ಯಾವುದು ಅಂತ ಈಗ ಪ್ರಶ್ನೆ ಬಂದ್ರೆ ಅದಕ್ಕೆ ವಿಪ್ರಲಿಪ್ಸ ಇವೆಲ್ಲವನ್ನು ಇಟ್ಕೋಬೇಕು. ಅದನ್ನು ರಚನೆ ಮಾಡಿದವರಿಗೆ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅನ್ನುವ ಇಚ್ಛೆ ಇದೆ. ಎಲ್ಲರಿಗೂ ಇಲ್ಲದೆ ಇರಬಹುದು. ಕೆಲವರಿಗೆ ಇನ್ನೊಬ್ಬರಿಗೆ ಮೋಸ ಮಾಡಬೇಕು ಅಂತ ಇಚ್ಛೆ ಇದೆ, ಕೆಲವರಿಗೆ ಜ್ಞಾನದ ಕೊರತೆ ಇದೆ, ಕೆಲವರಿಗೆ ತಪ್ಪು ತಿಳುವಳಿಕೆನೇ ಇದೆ. ಹೀಗೆಲ್ಲ ಅದರ ಅರ್ಥ. ಆದ್ರಿಂದನೇ ಭ್ರಮ ಅಂದರೆ ತಪ್ಪು ತಿಳುವಳಿಕೆ ಅಥವಾ ಸರಿಯಾದ ತಿಳುವಳಿಕೆ ಕೊರತೆ. ಪ್ರಮಾದ ಅಂದರೆ ಸರಿಯಾಗಿ ತಿಳಿದಿದ್ರೂ ಕೂಡ ಆಕಸ್ಮಿಕವಾಗಿ ತಪ್ಪಾದನ್ನು ಹೇಳಿಬಿಡೋದು, ಅದಕ್ಕೆ ಪ್ರಮಾದ ಅಂತ ಕರೀತಾರೆ. ಭ್ರಾಂತಿ, ಪ್ರಮಾದ ಮತ್ತೆ ವಿಪ್ರಲಿಪ್ಸ ಅಂದರೆ ಮೋಸ ಮಾಡಬೇಕೆಂಬ ಇಚ್ಛೆ. ಈ ಇಚ್ಛೆಯಿಂದ ಹೊರಟಿರುವಂಥವು, ಈ ಮೂರು ಸಂಗತಿಗಳಿಂದ ಹೊರಟಿರುವಂಥವು ಈ ಎಲ್ಲ ಶಾಸ್ತ್ರಗಳು ಕೂಡ. ವ್ಯಾಸರು ರಚನೆ ಮಾಡಿದ ಶಾಸ್ತ್ರಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಶಾಸ್ತ್ರಗಳು ಕೂಡ ಹೀಗಾಗಿವೆ. ಆದ್ರಿಂದ ಈ ಭ್ರಾಂತಿ ಮೂಲತಯ ಅಂತ ಅನ್ನೋದಕ್ಕೆ ಮೊದಲನೇ ನಾವು ಸಮಾಸ ಮಾಡೋದು ಷಷ್ಠಿ ತತ್ಪುರುಷ ಸಮಾಸ. ಭ್ರಾಂತೇಹೇ ಮೂಲಾನಿ ಭ್ರಾಂತಿ ಮೂಲಾನಿ ಅಂತ. ಓದಿದವರಿಗೆ ಭ್ರಾಂತಿಗೆ ಕಾರಣ ಆಗ್ತವೆ ಅಂತ. ಮತ್ತೆ ಎರಡನೇದ್ದು ಭ್ರಾಂತಿ ಮೂಲಂ, ಅದು ಮೂಲ ಶಬ್ದ ನಪುಂಸಕಲಿಂಗ ಇದೆಯೋ ಅಥವಾ ವಿಶೇಷಣಕ್ಕೆ ತಕ್ಕಂತೆ ಅದು ಬದಲಾಗ್ತದೋ ಆಮೇಲೆ ನೋಡ್ತೀನಿ ಒಮ್ಮೆ. ಭ್ರಾಂತಿ ಮೂಲಂ ಯೇಷಾಂತೆ, ಯೇಷಾಂ ಯಾವ ಸಿದ್ಧಾಂತಗಳಿಗೆ ಭ್ರಾಂತಿ, ಒಂದು ಭ್ರಾಂತಿ ಮತ್ತೊಂದು ವಿಪ್ರಲಿಪ್ಸ ಮತ್ತೆ ಪ್ರಮಾದ, ಇವಿಷ್ಟು ಸಂಗತಿಗಳೇ ಮೂಲವಾಗಿವೆ, ಅರ್ಥಾತ್ ಕಾರಣವಾಗಿವೆ. ಇವುಗಳನ್ನು ಆಧರಿಸಿ ಹೊರಟಿತ್ತು. ಇಂಥ ದೋಷಗಳಿಂದಾಗಿ ಹೊರಟಂತಹ ಸಿದ್ಧಾಂತಗಳು ಅಂತ ಇಲ್ಲಿ ಬಹುರೀಹಿ ಮಾಡಬೇಕು. ಅದರಿಂದ ನಮಗೆ ಎರಡು ಕೂಡ ಅರ್ಥ ಸಿಗ್ತದೆ. ಅವು ಹೊರಟಿರುವುದೇ ಭ್ರಮ ಮೂಲಕವಾಗಿ, ಮತ್ತೆ ಅದರಿಂದ ಓದಿದವರಿಗೂ ಕೂಡ ಭ್ರಮನೇ ಆಗ್ತದೆ ಅಂತ ಅದರ ತಾತ್ಪರ್ಯ. ಕುತಃ ತದೇವ ಕುತಃ, ಅದ್ಯಾಕೆ, ಯಾಕೆ ಅವು ವಿಪ್ರಲಿಪ್ಸ ಮೂಲಕವಾಗಿವೆ ಮತ್ತೆ ಪ್ರಮಾದ ಮೂಲಕವಾಗಿವೆ, ಅದಕ್ಕೇನು ಕಾರಣ ಅಂತ ಈ ಪ್ರಶ್ನೆ ಬಂದರೆ ಅಯುಕ್ತಿತಃ ಅಂತ ಮತ್ತೆ ಉತ್ತರ ಕೊಡ್ತಾರೆ. ಯುಕ್ತಿ ಶೂನ್ಯತ್ವಾತ್ ಯುಕ್ತಿ ವಿರುದ್ಧತ್ವಾಚ್ಚ. ಅವರ ಆ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬೇಕಾದಂತಹ ಯುಕ್ತಿಗಳು ಇಲ್ಲದೇ ಇರುವುದು ಒಂದು ಕಾರಣ. ಇನ್ನೊಂದು, ಅದಕ್ಕೆ ವಿರುದ್ಧವಾದಂತಹ ಯುಕ್ತಿಗಳೇ ಇರೋದರಿಂದ ನಾವು ತೋರಿಸುವಂಥ ಶ್ರುತಿ ಮತ್ತು ಪ್ರತಿಪಾದಿತವಾದ ಶ್ರುತಿ ಸಮ್ಮತವಾದಂತಹ ಯುಕ್ತಿಗಳನ್ನು ನಾವು ತೋರಿಸ್ಲಿಕ್ಕೆ ಬರೋದರಿಂದ ಅವರಿಗೆ ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬೇಕಾದ ಯುಕ್ತಿಯೂ ಇಲ್ಲ, ಅದಕ್ಕೆ ವಿರುದ್ಧವಾದ ಯುಕ್ತಿಗಳೇ ಇರುವುದರಿಂದ ಇದ್ಯಾವುದು ಕೂಡ ಗ್ರಾಹ್ಯ ಅಲ್ಲ. ಓದಿದವರ ಭ್ರಾಂತಿಗೆ ಕಾರಣ, ಮತ್ತೆ ರಚನೆ ಮಾಡಿದವರು ಕೂಡ ಭ್ರಾಂತಿ ಮೊದಲಾದ ದೋಷಗಳಿಂದಲೇ ಅದನ್ನು ರಚನೆ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ. ಅನ್ಯಸ್ಯ ಸರ್ವಸ್ಯ ನ್ಯಾಯಂ ಮುಕ್ತಾವಲ್ಯಾದವು ಅಸ್ಮಾಭಿ ವಿವೃತತ್ವಾತ್ ನ ಅತ್ರ ಏತತ್. ಇದಕ್ಕಿಂತ ಅಸ್ಯ ಸರ್ವಸ್ಯ, ಅನ್ಯ ಅಲ್ಲ. ಈ ಎಲ್ಲ ವಿಷಯವನ್ನು ನ್ಯಾಯಮುಕ್ತಾವಲಿ ಗ್ರಂಥದಲ್ಲಿ ನಾವೇ ರಾಘವೇಂದ್ರ ಸ್ವಾಮಿಗಳೇ ಬೇಕಾಷ್ಟು ವಿವರಿಸಿದ್ದೀವಿ. ಅದರಿಂದ ಇಲ್ಲಿ ನಾ ಅತ್ರ ಏತತ್ ವಿವ್ರಿಯತೆ, ಅತ್ರ ಏತತ್ ಆದ್ಮೇಲೆ ಒಂದು ದಂಡ ಇದೆ, ಅಲ್ಲಿ ಆ ದಂಡ ಬೇಕಾಗಿಲ್ಲ, ಫುಲ್ ಸ್ಟಾಪ್ ಬೇಕಾಗಿಲ್ಲ, ಅದನ್ನು ಇಲ್ಲಿ ಹೆಚ್ಚು ವಿವರಿಸುವುದಿಲ್ಲ ಅಂತ ಹೀಗರ್ಥ. ಬೃಹದಾರಣ್ಯಕ ಭಾಷ್ಯದಲ್ಲಿ ಹೀಗೊಂದು ಮಾತನ್ನ ಆಚಾರ್ಯ ಹೇಳ್ತಾರೆ. ಅಲ್ಲಿ ಎಲ್ಲವೂ ಕೂಡ ಅಗ್ರಾಹ್ಯ ಅಂತ ಹೇಳುವ ಪ್ರಸಂಗ ಅದು. ಅಕ್ಷರಪಾದ ಕಣಾದೌಚ ಸಾಂಖ್ಯಯೋಗಾರ್ಹತಾಸ್ತಥಾ ಶಿವಶಕ್ತಿ ಮಹಾಯಾನ ಲೋಕಾಯತ ಪುರಸ್ಸರಾಹ ದುರಾಗಮಾಹ ಅಂತ. ಅಕ್ಷಪಾದರು ಮತ್ತೆ ಕಣಾದರು ಅಂದ್ರೆ ನ್ಯಾಯ ವೈಶೇಷಿಕ ಇವೆಲ್ಲವು, ಹಾಗೆ ಸಾಂಖ್ಯರು ಯೋಗರು ಮತ್ತು ಆರ್ಹತರು ಅಂದ್ರೆ ಜೈನರು, ಶಿವ ಶಕ್ತಿ
ಈ ಪಾಶುಪತ ವಾದ ಮತ್ತು ಶಾಕ್ತವಾದ, ಶಕ್ತಿಯನ್ನೇ ಪರಮಶ್ರೇಷ್ಠ ಅಂತ ಹೇಳೋದು. ಮತ್ತು ಮಹಾಯಾನ ಅಂದರೆ ಬೌದ್ಧರ ವಿಚಾರ ಸರಣಿ. ಮತ್ತು ಲೋಕಾಯುತರು ಒಂದು ಚಾರ್ವಾಕರು, ಪುರಸ್ಸರಾಹ, ಇವರೆಲ್ಲರೂ ಕೂಡ ಈ ಪುರಸ್ಸರಾಹ ಇವೆಲ್ಲ ಸಿದ್ಧಾಂತಗಳು ಕೂಡ ದುರಾಗಮಗಳಾಗಿವೆ ಅಂತ ತಾತ್ಪರ್ಯ. ಹೀಗೆ ಬೃಹದಾರಣ್ಯಕ ಭಾಷ್ಯದಲ್ಲಿ ಉದ್ಧರಿಸಿದಂಥ ಒಂದು ಸ್ಮೃತಿ ಅಂದರೆ ಪುರಾಣ ವಾಕ್ಯ, ಯಾವುದೋ ಒಂದು ವಾಕ್ಯ, ಪೌರುಷೇಯ ಗ್ರಂಥ ಅಂತೂ, ಅದರಲ್ಲಿ ಈ ವಿಷಯ ಎಲ್ಲವೂ ಕೂಡ ಸ್ಪಷ್ಟವಾಗಿವೆ. ದುರಾಗಮತ್ವಮೇವ ಏತೇಷಾಂ, ಇವೆಲ್ಲವೂ ಕೂಡ ದುರಾಗಮವೇ ಆಗಿವೆ ಅಂತ ತಾತ್ಪರ್ಯ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಬ್ರಹ್ಮಸೂತ್ರಾನುಭಾಷ್ಯಸ್ಯ ವಿವೃತೌ ರಾಘವೇಂದ್ರ ಇತಿ ಕೃತಾಯಾಂ ತತ್ವಮಂಜರಿಯಾಂ ದ್ವಿತೀಯಾಧ್ಯಾಯಸ್ಯ ದ್ವಿತೀಯಃ ಪಾದಃ ಸಮಾಪ್ತಃ ತಿಷ್ಠತಿ.